ಇದೊಂದು ಮನಕಲುಕುವ ಸ್ಟೋರಿ. ಎಲ್ಲರೂ ಇದ್ದು ಯಾರು ಇಲ್ಲದಂತೆ ಬದುಕುವ ಕುಟುಂಬದ ನೋವಿನ ಕತೆ ಇದು. ನಡೆಯಬೇಕಾದ ಕಾಲು ಬಸವಳಿದಿದೆ, ಪ್ರಪಂಚ ಕಾಣಬೇಕಾದ ಕಣ್ಣು ದೃಷ್ಟಿ ಕಳೆದುಕೊಂಡಿದೆ, ಇನ್ನು ಅರಳಬೇಕಾದ ಹಸುಗೂಸು ಏನೂ ಅರಿಯದೆ ನೋವುಣ್ಣುತ್ತಿದೆ. ಇಂತಹ ಬದುಕು ಯಾರಿಗೂ ಬೇಡ ಅನಿಸುವಷ್ಟು ಯಾತನೆಯ ಬಾಳು ಇದು. ಹೌದು ವೀಕ್ಷಕರೇ, ಇದು ನಾವೆಲ್ಲರೂ ಸ್ಪಂದಿಸಲೇಬೇಕಾದ ಸ್ಟೋರಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ. ಬದುಕಿನ ಆಕಸ್ಮಿಕ ಘಟನೆಗಳು ಬದುಕು ಇನ್ನು ಸಾಕು ಅನಿಸುವಷ್ಟು ನೋವು ತಂದುಕೊಡುತ್ತೆ. ಎಷ್ಟೋ ಕುಟುಂಬಗಳ ಕಣ್ಣೀರ ಕತೆಗಳು ಹೀಗೊಂದು ಬದುಕಿ ಇದೆಯಾ ಅನ್ನುವಷ್ಟು ಘೋರವಾಗಿರುತ್ತೆ. ಭಗವಂತ ಯಾಕಾದ್ರೂ ಇಷ್ಟು ಕ್ರೂರಿಯಾದ ಅಂತ ಶಪಿಸುವಷ್ಟು ಹೃದಯ ವಿದ್ರಾವಕ್ಕಾಗಿರುತ್ತೆ. ಸಮಾಜದ ಜವಾಬ್ದಾರಿಯುತ ನಾಗರಿಕ ತಾನು ಬದುಕಿ ಇನ್ನೊಬ್ಬರು ಬದುಕಲು ಸಹಾಯ ಮಾಡಬೇಕು ಎನ್ನುವ ವೇದ ವಾಕ್ಯಗಳು ಎಲ್ಲಿವೆ ಅಂತ ಹುಡುಕಬೇಕಾಗತ್ತೆ. ಆದರೂ ಸಹಾಯ ಹಸ್ತಗಳು ಇನ್ನೂ ಇದ್ದಾವೆ ಅನ್ನೋ ನಂಬಿಕೆಯಿಂದ ಈ ಸ್ಟೋರಿ ಹೇಳ್ತೀವಿ, ಕೇಳಿ. ನನಗೆ ಈ ಲಕ್ಷ್ಮಣ್ ಮತ್ತು ರೇವತಿ ಅವರ ಪರಿಚಯ ಆದದ್ದು ಅಸ್ರಫ್ ಎಂಬ ಆಟೋ ರಿಕ್ಷಾದವರ ಮುಖಾಂತರ. ಯಾಕೆಂದರೆ ಇವಾಗ ಹಿಂದೂ ಮುಸ್ಲಿಂ ಅನ್ನುವ ತುಂಬ ಈ ನಡೆಯುವಂಥ ಈ ಸಂದರ್ಭದಲ್ಲಿ ಒಬ್ಬ ಅಸ್ರಫ್ ಅನ್ನುವ ವ್ಯಕ್ತಿಯವರು ಆಟೋದವರು ಈ ಒಂದು ಅಂಗವಿಕಲವರನ್ನು ಪರಿಚಯ ಮಾಡಿಕೊಟ್ರು. ಎಷ್ಟರ ಮಟ್ಟಿಗೆ ಅಂದರೆ ಅವರು ತುಂಬ ನನಗೆ ಸುಮಾರು ಸಲ ಭೇಟಿ ಮಾಡಿ, ಒಂದು ಸಲ ನೀವು ಭೇಟಿಯಾಗಿ ಅಂತೇಳಿ ನಾನು ನೋಡಿದಾಗ ಅವರ ಪರಿಸ್ಥಿತಿ ನೋಡುವಾಗ ಖಂಡಿತವಾಗ್ಲೂ ನನಗೆ ಭಾರಿ ಬೇಸರ ಆಯಿತು. ಅವರ ಒಂದು ಮನೆತನ ಯಾವ ಥರ ಇದೆ, ಮನೆ ಯಾವ ಥರ ಇದೆ ಅಂದರೆ ಒಂದು ಗುಡಿಸಲು ಆ ಥರ ಒಂದು ಪ್ಲೇಸಿಗೆ ಯಾವುದೇ ರೀತಿಯ ಆಟೋ ರಿಕ್ಷಾದಾಗಲಿ ಅವರಲ್ಲಿ ಯಾವುದೇ ಒಬ್ಬರು ಹೋಗೋದಂಥ ಒಂದು ಪ್ಲೇಸ್ ಇತ್ತು. ಆದಷ್ಟು ಜನ ನೀವು ಎಷ್ಟು ಸಹಾಯ ಮಾಡ್ತೀರಾ ಅಂತ ಗೊತ್ತಿಲ್ಲ, ಆದರೆ ನೀವು ಕೊಡುವಂಥ ಒಂದೊಂದು ರೂಪಾಯಿ ಅಮೂಲ್ಯವಾಗಿದೆ. ಯಾಕೆಂದರೆ ಆ ಒಂದು 5 ವರ್ಷದ ಮಗು ಇದೆ, ಅದರ ಭವಿಷ್ಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೇನೆ. ಯಾಕೆಂದರೆ ಈಗ ಇರುವಂಥ ಪರಿಸ್ಥಿತಿ ಯಾವ ಥರ ಇದೆ, ಒಂದೊತ್ತು ಊಟಕ್ಕೂ ಕಷ್ಟಪಡುವಂಥ ಪರಿಸ್ಥಿತಿ ಅವ್ರದ್ದು. ಒಂದು ಆಟೋದವರು 150 ರೂಪಾಯಿ ತಗೊಳ್ತಾರೆ, ಒಂದು ದಿನಸಿ ಸಾಮಾನು ತರಬೇಕಾದ್ರೆ 150 ರೂಪಾಯಿ ತಗೊಳ್ತಾರೆ. ಅವರು 94C ಜಾಗದಲ್ಲಿ ಇರುವಂಥದ್ದು. ಹಾಗಾಗಿ ಅವರಿಗೆ ಸಂಬಂಧಪಟ್ಟ ಒಂದು ಜಾಗ ಇದೆ, ಅದರಲ್ಲಿ ಅವರಿಗೆ ಅವರ ಅಣ್ಣ ತಮ್ಮಂದಿರು ಸ್ವಲ್ಪ ಕಾರಣಾಂತರದಿಂದ ಅವರ ಹತ್ರ ಕಾಂಟ್ಯಾಕ್ಟ್ ಇಲ್ಲ. ಹಾಗಾಗಿ ಅವರನ್ನೆಲ್ಲ ರಾಜಿ ಮಾಡಿಸಿಕೊಂಡು ಒಂದು ಈಗ ಅವರಿಗೆ ಒಂದು ಮನೆ ಮಾಡಲಿಕ್ಕೆ ಅಂತೇಳಿ ಅವ್ರದ್ದೇ ಒಂದು ಸ್ಕೂಲ್ ಪಕ್ಕ ಮಗುವಿಗೆ ಸ್ಕೂಲ್ ಏನಿದೆ ಹತ್ತಿರದ ಇರುವಂಥ ಮನೆ ಮಾಡಬೇಕಂತಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಆ ಒಂದು ಪುಟ್ಟ ಕುಟುಂಬಕ್ಕೆ ನಿಮ್ಮ ಕೊಡುವಂಥ ಒಂದೊಂದು ರೂಪಾಯಿ ಇರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ಳೋದೇನೆಂದರೆ ಅವ್ರಿಗೆ ಒಂದು ರೀತಿಯ ಅವರ ಪಾಲಿಗೆ ನಾವು ದೇವರಂತ ಎನಿಸ್ಬೋದು, ಆ ಥರ ಅವರು ಭಾವಿಸ್ಕೊಳ್ತಿದ್ದಾರೆ. ಬದುಕಿನ ಒಂದು ದಿನ ಬಂದ ಜ್ವರ ಅವರ ಕಾಲಿನ ಶಕ್ತಿಯನ್ನ ಆಪೋಷಣ ಮಾಡಿದೆ. ಕೈಗಳಿಗೂ ತೊಂದರೆ ಕೊಟ್ಟಿದೆ. ನಡೆಯಬೇಕಾದ ಕಾಲುಗಳು ತೆವಳುತ್ತಿವೆ, ಹಿಡಿಯಬೇಕಾದ ಕೈಗಳು ನಡೆಯುತ್ತಿವೆ. ಕೈ ಹಿಡಿದಾಕೆ ದೃಷ್ಟಿ ಕಳ್ಕೊಂಡಿದ್ದಾರೆ. ರಕ್ತ ಹಂಚಿಕೊಂಡ ಪುಟ್ಟ ಕಂದಮ್ಮ ತನ್ನದಲ್ಲದ ತಪ್ಪಿಗೆ ಏನೂ ಅರಿಯದೆ ಯಾತನೆ ಅನುಭವಿಸುತ್ತಿದೆ. ಈ ಕುಟುಂಬ ಅನಾಥ ಅಲ್ಲ, ಎಲ್ಲಾ ಬಂಧು ಬಳಗ ಇದ್ರೂ ಯಾರೂ ಇಲ್ಲದಂತೆ ಬದುಕ್ತಾ ಇದ್ದಾರೆ. ಇವರ ಬದುಕಿಗೆ ನಾವು ದಾರಿದೀಪವಾಗಬೇಕು. ನೀವು ನಮ್ಮೊಡನೆ ಕೈ ಜೋಡಿಸಿ ಎಂಬ ವಿನಮ್ರ ಯಾಚನೆ ನಮ್ಮದು. ಇದು ಸ್ಪಂದನ ಸ್ಟುಡಿಯೋ ಪಕ್ಕ ಒಂದು ಆಟೋದಲ್ಲಿ ಕಂಡು ಬಂದ ದೃಶ್ಯ. ಅವರನ್ನ ಯಾರೋ ಪುಣ್ಯಾತ್ಮ ಆಟೋ ಡ್ರೈವರ್ ದೂರದ ಕಾರ್ಕಳದ ನಾರಾವಿಯಿಂದ ಕರೆತಂದಿದ್ರು. ಅವ್ರ ಜೊತೆ ಬಂದಿದ್ದ ವ್ಯಕ್ತಿ ಈ ಕುಟುಂಬದ ದುರಂತ ಕಥೆಯನ್ನ ಹೇಳಿದ್ರು. ನಿಜವಾಗ್ಲೂ ಇದು ಕಥೆಯಲ್ಲ, ಜೀವನ. ಮತ್ತೆ ನನಗೆ ಒಂದು 12 ವರ್ಷದಿಂದ ಕಣ್ಣು ಕಾಣುದಿಲ್ಲ, 2 ಕಣ್ಣು ಏನು ಕಾಣುದಿಲ್ಲ. ಮತ್ತೆ ನನ್ನ ಅಪ್ಪನಲ್ಲಿ ಬರೀ ಬಡವರು, ನಾನು ಇಲ್ಲ ಅವಾಗ, ಊಟಕ್ಕೆ ನಿಗದಿಲ್ಲ, ಹಾಗೆ ಇದ್ರು. ಮತ್ತೆ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಅಣ್ಣ ತಮ್ಮಂದರು ಇದ್ದಾರೆ 4 ಜನ, ಏನು ನೋಡ್ಲಿಲ್ಲ. ಡಾಕ್ಟ್ರ್ ಇದ್ದಾರೆ ನಂದು ಹೆಂಗಸು, ಅವರು ಹೇಳಿದ್ರು ನನಗೆ ತುಂಬ ಆಸ್ಪತ್ರೆ ಮದ್ದಿಗೆ ಅಂತ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಬದ್ಯಾರ್ ಕಾಜಲ್ ಡಾಕ್ಟ್ರ್ ಅಂತ, ಹಾಗೆ ಮದುವೆ ಮಾಡಿದ್ರು. ಅದು ನನಗೆ ಗೊತ್ತಿಲ್ಲ ಅದಾಗೆ, ಯಾಕಂದರೆ ಅಣ್ಣ ತುಂಬ ಜೋರು ನಂದವನು, 3ನೇವ. ಅವ್ರಿಗೆ ಒಂಥರ ನಾನೊಂದು ಭಾರವಾಗಿ ಇದ್ದೆ ಮನೆಯಲ್ಲಿ. ಅದಕ್ಕೆ ನಾನು ಏನು ಕೇಳಿಲ್ಲ. ಮತ್ತೆ ಲಾಸ್ಟ್ಗೆ ನೋಡಿದರೆ ಇವರಿಗೆ ಕಾಲು ಸರಿ ಇಲ್ಲ ಅಂತ ಮತ್ತೆ ಗೊತ್ತಾಯ್ತು ನನಗೆ.
ಒಂದು ಚಿಂತೆ, ಈಗ ಒಂದು ಮಗು ಉಂಟು, 5 ವರ್ಷ ಆಗ್ತಾ ಬಂತು, ಅದಕ್ಕೆ ಒಂದು ಶಾಲೆಗೆ ಹೋಗಬೇಕು. ಮತ್ತು ನಮ್ಮಲ್ಲಿ ಏನು ಕೈಯಲ್ಲಿ ಇಲ್ಲ, ಊಟಕ್ಕೆ ಹಣ ಇಲ್ಲ, ಗ್ಯಾಸಿಗೆ, ಮತ್ತು ಮನೆ ಒಂದು ಆಗಬೇಕು. ಖರ್ಚಿಗೆ ಗೌರ್ಮೆಂಟ್ ಬೇರೆ ಏನಂತಿಲ್ಲ ನಮಗೆ. ಹೌದು, ಅದರಲ್ಲಿ ಕರೆಂಟ್ ಬಿಲ್ಲು ಇತ್ತೀಚೆಗೆ ಅದೇ ನಮಗೆ ಒಂದು 2 ವರ್ಷದಿಂದ ಅಲ್ಲಿ ಒಬ್ಬರು ಸದಾನಂದ ಬಾಂದೊಟ್ಟು ಸೆಂಟ್ರಿಂಗ್ನವರು ಒಬ್ಬರು ಸದಾನಂದ ಪೂಜಾರಿ ಅಂತ, ಹೌದು, ಒಡಹುಟ್ಟಿದವರು ಇಲ್ಲದಿದ್ರು ಅವರು ದೇವ್ರ ಥರ ನಮಗೆ ಅಣ್ಣ. ಹಾಗೆ ನಿಲ್ಲಕ್ಕೆ ಒಂದು ಮನೆ ಬೇಕು, ಅನಾಥ ವ್ಯವಸ್ಥೆ ಯಾರಾದರೂ ಸಹಾಯ ಮಾಡುವವರಿದ್ರೆ ಬೇಕು, ಮಗುವಿಗೆ ಶಾಲೆಗೆ ಹೋಗಬೇಕು, ಮನೆ ಖರ್ಚಿಗೆ ಅಂತ ತುಂಬ ಹಾಗೆ ಎಷ್ಟು ಕೊಟ್ಟು ಕಡಿಮೆನೆ ಆ ಥರ ಇದ್ದೀವಿ ನಾವು. ಇವರ ಹೆಸರು ಲಕ್ಷ್ಮಣ ನಾಯ್ಕ್. ಇವರು ಕಾರ್ಕಳದ ನಾರಾವಿ ಊರಿನವರು. ಹುಟ್ಟಿ ಕೆಲವು ವರ್ಷಗಳ ಬಳಿಕ ಅವರಿಗೆ ಟೈಫಾಯ್ಡ್ ಜ್ವರದಿಂದ ಕಾಲುಗಳ ಸ್ವಾಧೀನ ಕಳ್ಕೊಂಡ್ರು. ಕೈಯಿಂದ ನಡೆಯಲಾರಂಭಿಸಿದ್ರು. ಅವರ ಮನೆಯವರು ದೂರವಾದ್ರು. ಅವರ ಪತ್ನಿ ರೇವತಿ ಇದುವರೆಗೂ ಗಂಡನನ್ನು ಮಗಳನ್ನು ನೋಡಿಲ್ಲ, ಕೇವಲ ಸ್ಪರ್ಶದಿಂದ ನೋಡುತ್ತಾ ಇದ್ದಾರೆ. ರೇವತಿ ಅವರಿಗೆ 12 ವರ್ಷಗಳ ಹಿಂದೆ ದೃಷ್ಟಿ ಕಳ್ಕೊಂಡು ಮನೆಯಿಂದ ದೂರ ಆದ್ರು. ಮನೆ ತುಂಬಾ ಬಂಧುಗಳಿದ್ರು, ಆಕೆ ಒಂಟಿಯಾದ್ರು. ಆಕೆಯನ್ನ ಲಕ್ಷ್ಮಣ್ ನಾಯ್ಕ್ ಅವರಿಗೆ ಮದುವೆ ಮಾಡಿಕೊಳ್ಳಾಯಿತು. ಮದುವೆ ಆಗೋವರೆಗೂ ತನ್ನ ಗಂಡನಿಗೆ ನಡೆಯಲು ಆಗುತ್ತಿಲ್ಲ ಎಂಬ ಸತ್ಯ ತಿಳಿಯಲೇ ಇಲ್ಲ. ಊರಿನ ಜನ ಇವರಿಗೊಂದು ಸೂರು ಕಟ್ಟಿಕೊಟ್ರು. ಆದರೂ ತನ್ನ ಒಡ ಹುಟ್ಟಿದವರಿಗಿಂತ ಕೈ ಹಿಡಿದಾತನೇ ದೇವರಾದ. ಅವರ ಪ್ರೀತಿಯಲ್ಲಿ ಒಂದು ಹೊತ್ತಿನ ತುತ್ತಾದರೂ ಸಮಾಧಾನದ ಮುತ್ತಾಯಿತು. ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಆಕೆ ತಾಯ್ತನಕ್ಕೆ ಅರ್ಥ ತುಂಬಿದ್ರು. ಆದರೆ ಹೆತ್ತ ಕರುಳು ಮಗುವಿಗಾಗಿ ಮಿಡಿಯಿತು. ಶಾಲೆಗೆ ಕಳಿಸುವ ಸಮಯ ಬಂದರೂ ಅಸಾಧ್ಯವಾಯಿತು. ಆ ಪುಟ್ಟ ಕಂದಮ್ಮನ ಕಣ್ಣುಗಳಲ್ಲಿ ಅದಮ್ಯ ಉತ್ಸಾಹವನ್ನು ಕಂಡಾಗ ಎಂತಹ ಕಲ್ಲು ಮನಸ್ಸು ಕರಗದಿರದು. ಮಳೆಗಾಲ ಬಂತೆಂದರೆ ಇವರ ಮನೆಗೆ ಯಾವುದೇ ವಾಹನಗಳು ಹೋಗೋದೇ ಇಲ್ಲ. ಅಂತಹ ದುರ್ಗಮ ರಸ್ತೆ. ಈ ಕಾರಣದಿಂದ ಮಾಳ ಗ್ರಾಮದ ಹುಕ್ರಟೆಯಲ್ಲಿ ನಿವೇಶನ ದೊರೆತರೂ ಮನೆ ಕಟ್ಟಲಾಗದೆ ಸೋತಿದ್ದಾರೆ ಇವರು. ಅಲ್ಲಿ ಒಂದು ಮನೆ ಕಟ್ಟೋ ಆಸೆ ಇದೆ. ಕಾರಣ ಇಷ್ಟೇ, ಅಲ್ಲೊಂದು ಮನೆ ಕಟ್ಟಿದ್ರೆ ಅದರ ಪಕ್ಕದಲ್ಲಿರುವ ಶಾಲೆಗೆ ಮಗಳನ್ನ ಸೇರಿಸಬಹುದು ಅನ್ನುವಂತಹ ಆಶಯ ಅವರದು. ಇದು ಸಣ್ಣದಿರುವಾಗ ಶಾಲೆಗೆ ಹೋಗುವಾಗ ಜ್ವರ ಬಂದದ್ದು ಅಷ್ಟೇ. ಜ್ವರ ಬಂದು ಮತ್ತೆ ಡಾಕ್ಟರ್ ಅಲ್ಲಿ ಹೋಗುವಾಗ ಇದು ಪೋಲಿಯೋ ಅಂತ ಹೇಳಿದ್ರು. 40 ದಿವಸ ಇದ್ದೆ ಉಡುಪಿಯಲ್ಲಿ ಆಸ್ಪತ್ರೆಯಲ್ಲಿ, ಆಗ್ಲಿಲ್ಲ. ಅಲ್ಲಿಂದ ಮತ್ತೆ ಮಣಿಪಾಲಕ್ಕೆ ತಗೊಂಡು ಹೋದ್ರು, ಅಲ್ಲಿ ಸಹ ಆಗ್ಲಿಲ್ಲ. ಮತ್ತೆ ಹೀಗೆ ಮನೆಯಲ್ಲಿ ಆಮೇಲೆ ಮನೆಯಲ್ಲೇ ಇದು ಮತ್ತೆ ಊರಿನವರದ್ದು ಸ್ವಲ್ಪ ಮದ್ದು ಮಾಡಿದ್ರು. ಅಲ್ಲಿ ಬಾರ್ಕೂರು ಒಂದು ಪಂಡಿತರದ್ದು ಮದ್ದು ಮಾಡಿದ್ರು. ಅದ್ರಲ್ಲಿ ಸ್ವಲ್ಪ ಆಚೆಗೆ ಹೋಗ್ಲಿಕ್ಕಾಯ್ತು. ಹೋಗ್ಲಿಕ್ಕೆ ಆದ ಮೇಲೆ ಅವರು ಅಲ್ಲಿ ತೀರಿ ಹೋದ್ರು. ಮತ್ತೆ ಮದ್ದಿಲ್ಲ. ಜೀವನಕ್ಕೆ ಅಂದ್ರೆ ಗವರ್ಮೆಂಟ್ ಇಂದ 1400 ನಂಗೆ ಬರ್ತದೆ, 1400 ಅವಳಿಗೆ ಬರ್ತದೆ. ಅದೇ ನಮ್ಗೆ ಈಗ ನಿಲ್ಲಿಕ್ಕೆ ಒಂದು ಮನೆ ಆಗ್ಬೇಕು ಅಂತ ಉಂಟು. ನಮ್ಗೆ ಮಗುವಿಗೆ ಶಾಲೆಗೆ ಹೋಗ್ಲಿಕ್ಕೆ ಇದು ಆಗ್ಬೇಕು ಅಂತ ಅಷ್ಟೇ. ಸಂಘ ಸಂಸ್ಥೆ ಅಂತ ಮಾಡಿ ಒಂದು ನಮ್ಮ ಸಂಘದವರು ಸ್ವಲ್ಪ ಮಾಡಿದ್ದಾರೆ, ಬೇರೆ ಒಂದು 2 ಜನ ಸಂಘದವರು ಮಾಡಿದ್ದಾರೆ. ಮತ್ತೆ ಹೀಗೆ ಅಕೌಂಟಿಗೆ ಸ್ವಲ್ಪ ಜನ ಹಾಕಿದ್ದಾರೆ, ಇಲ್ಲಂತಿಲ್ಲ. ಸಾಕಷ್ಟು ಸಹಾಯ ಹಸ್ತಗಳು ಈ ಕುಟುಂಬದ ನೆರವಿಗೆ ಬಂದಿವೆ. ಆದರೆ ಮನೆ ನಿರ್ಮಾಣಕ್ಕೆ ತುಂಬಾ ಹಣದ ಅವಶ್ಯಕತೆ ಇದೆ. ಮಗುವಿನ ವಿದ್ಯಾಭ್ಯಾಸ ನಿಲ್ಲದಿರಲಿ, ತಮ್ಮದಲ್ಲದ ಪ್ರಶ್ನೆಗಳಿಗೆ ಉತ್ತರವಾದ ಈ ಪುಟ್ಟ ಸಂಸಾರ ಉತ್ತರವಿಲ್ಲದ ಪ್ರಶ್ನೆಯಾಗದಿರಲಿ ಎಂಬುದೇ ನಮ್ಮ ಆಶಯ. ಈ ದಂಪತಿಗಳಿಗೂ ಪ್ರತಿ ತಿಂಗಳು ಸರ್ಕಾರದಿಂದ ದೊರೆಯುವ 2800 ರೂಪಾಯಿ ಜೀವನಾಧಾರ. ಇದು ಬದುಕಲು ಸಾಕಾಗತ್ತಾ? ಇವರ ಔಷಧಿಗೆ ಸಾಕಾಗತ್ತಾ? ರಕ್ತ ಹಂಚಿಕೊಂಡ ಪುಟ್ಟ ಕಂದಮ್ಮನ ಭವಿಷ್ಯಕ್ಕೆ ಸಾಕಾಗತ್ತಾ? ಇದೆಲ್ಲ ಪ್ರಶ್ನೆಗಳು ನಮ್ಮ ಮುಂದಿವೆ. ಆದರೆ ನೀವೆಲ್ಲ ಕೈ ಜೋಡಿಸಿದ್ರೆ ನಾವು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡಬಹುದು. ಮನಃಶಾಂತಿ ದೊರೆಯುವಂತಹ ಕಾರ್ಯಕ್ಕೆ ನಾವು ಮುಂದಾಗುವುದು. ಇದೇ ನಮ್ಮ ಆಶಯ, ನಿಮ್ಮ ನಿರೀಕ್ಷೆಯಲ್ಲಿ. ವೀಕ್ಷಕರೇ, ಈ ಕುಟುಂಬ ಸಹಾಯ ಮಾಡ ಬಯಸುವವರು ಈ ಕೆಳಗಿನ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಬಹುದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನಾರಾವಿ ಶಾಖೆ, ಖಾತೆ ನಂಬರ್ 5201010146027880, IFSC ಕೋಡ್ CORP 0003455.